ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಪ್ರೇಮ ಅಂತ. ಊರು ಬಿಜಾಪುರ. ವಯಸ್ಸು 42 ವರ್ಷ ತುಂಬಿದೆ. ತೂತು ಅರಳಿದೆ. ತಿಕ ದಪ್ಪದಾಗಿದೆ. ಗಂಡ ನಿಧನರಾಗಿದ್ದಾರೆ. ಮಕ್ಕಳು ಇದ್ದಾರೆ. ಕೆಲಸ ವ್ಯಾಪಾರ ಮಾಡ್ತೀನಿ. ಆರೋಗ್ಯ ಉತ್ತಮವಾಗಿದೆ. ಸ್ನೇಹಿತರೆ, ಇದು ಇಷ್ಟು ಪ್ರೇಮ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡನ ಬಗ್ಗೆ ಮಾಹಿತಿ. ನನ್ನ ಪುಣ್ಯಕ್ಕೆ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದರು. ಬದುಕಿದ್ದಾಗಲೇ ಚೆನ್ನಾಗಿ ಆಸ್ತಿ ಅಂತಸ್ತು ಮಾಡಿದ್ದಾರೆ. ಜೀವನ ಪೂರ್ತಿ ಕುಳಿತು ತಿಂದರೂ ಸಾಲದು. ಅವರು ಆಕಸ್ಮಿಕವಾಗಿ ಅನಾರೋಗ್ಯದ ಕಾರಣ ತೀರಿಕೊಂಡರು. ನಮ್ಮ ಮದುವೆಯಾಗಿ 16 ವರ್ಷಗಳೇ ಕಳೆದವು. ಇದ್ದಾಗ ದಿನಕ್ಕೆ 2 ಸಾರಿ ಕೇದು ತೂತು ಕೆಂಪಗೆ ಮಾಡುತ್ತಿದ್ದರು. ಇರುವವರೆಗೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳುತ್ತಿದ್ದರು. ಇಬ್ಬರು ಮಕ್ಕಳು ಕೂಡ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಹಾಗಾಗಿ ನನ್ನ ಬದುಕಿಗೆ ಒಬ್ಬ ಜೊತೆಗಾರನ ಹುಡುಕಾಟದಲ್ಲಿ ಇದ್ದೇನೆ. ಅಂದರೆ ಗಂಡ ಇದ್ದಾಗ ಯಾವ ತರಹ ಜೀವನ ಮಾಡುತ್ತಿದ್ದರು, ಹೇಗೆಲ್ಲ ಆಸೆಗಳು ಪೂರೈಸಿಕೊಳ್ಳುತ್ತಿದ್ದರು, ಮಕ್ಕಳು ಎಲ್ಲಿದ್ದಾರೆ, ಹಾಗೆ ಇವಾಗ ಅವರ ಆಸೆ ಏನು ಅಂತ ವಿವರವಾದ ಮಾಹಿತಿಯನ್ನ ನೀಡಿದ್ದಾರೆ. ಗಂಡಿನ ಗುಣಗಳು ಹೀಗಿರಲಿ. ನಿಮಗೆ ಮುಂಚೆನೆ ಫ್ಯಾಮಿಲಿ ಇದ್ದರೆ ಖಂಡಿತವಾಗಿ ಬೇಡ. ಹೆಂಡತಿ ಕಳೆದುಕೊಂಡವರು ಮೊದಲು ಬನ್ನಿ. ನನ್ನ ಆಸ್ತಿ ನೋಡಿ ಬಂದವರಿಗೆ ನನ್ನ ಮನೆಯಲ್ಲಿ ಅಂಥವರಿಗೆ ಜಾಗವಿಲ್ಲ. ನನಗೆ ಮದುವೆಯಾಗಲು ಅಭಿಪ್ರಾಯವಿಲ್ಲ. ಸಮಾಜದಲ್ಲಿ ನಮ್ಮದೇ ಆದಂತಹ ಮರ್ಯಾದೆ ಇದೆ. ಅದನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಇಷ್ಟ ಇಲ್ಲ. ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆಯನ್ನ ಕಳೆದುಕೊಳ್ಳುವುದಿಲ್ಲ. ನನಗೆ ಗಂಡ ಬೇಡ, ಮಿಂಡಬೇಕು ಅಷ್ಟೇ. ಸ್ನೇಹಿತರೆ, ಇದು ಇಷ್ಟು ಹುಡುಗನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನ ನೀಡಿದ್ದಾರೆ. ಕೆಳಗಿನ ಮಾತುಗಳನ್ನ ಪಾಲಿಸುವರು ಮಾತ್ರ ಕರೆ ಮಾಡಿ. ನಿಮಗೆ ನಾನು ಬೇಕು ಅಂದರೆ ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು. ನಾನು ಸ್ವತಂತ್ರ ವಿಚಾರದವಳು. ನನ್ನ ಮನಸ್ಸಿಗೆ ಬಂದ ಹಾಗೆ ಬಾಳುತ್ತೇನೆ. ಯಾಕೆ ಏನು ಅಂತ ಕೇಳಬಾರದು. ಮೊದಲು ಚೆನ್ನಾಗಿಯೇ ಇದ್ದು ಆಮೇಲೆ ನಿಮ್ಮ ಬುದ್ಧಿ ತೋರಿಸಿದರೆ ಅದೇ ಸಮಯಕ್ಕೆ ಮನೆಯಿಂದ ಹೊರಹಾಕುತ್ತೇನೆ. ಮನೆಗೆ ತುಂಬಾ ಜನ ಬರ್ತಾರೆ. ಯಾರು ಏನು ಅಂತ ಕೇಳಬಾರದು. ಸೈಲೆಂಟ್ ಆಗಿ ಇರಬೇಕು. ಮನೆಯ ಯಾವುದೇ ಕೆಲಸವಿರಲಿ ನಾನು ಓಕೆ ಅಂದ ಮೇಲೇನೆ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.